ಎಲ್ಲದೇ ಕಾಂಗ್ರೆಸ್. ಎಲ್ಲೋ ಒಂದು ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಯಾವುದೇ ಅದಿಲ್ಲ ಕೇಳ್ರಿ. ಇಲ್ಲಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲೂ ಅಷ್ಟೇ ಯಾರು ಆಲ್ರೆಡಿ MLA ಆಗಿರ್ತಕ್ಕಂಥವ್ರು ಇರೋದ್ರೆ ಅವರ ವಂಶಿಕರಿಗೆ ಟಿಕೆಟ್ ಕೊಡುವಂತ ಪದ್ಧತಿ ನಡೆದಿದೆ. ಅದರಂತೆ ಟಿಕೆಟ್ ಕೊಟ್ಟಿದೆ. ಅದರಲ್ಲಿ ಯಾರು ಕೇಳೋದು ಧರ್ಮ, ಕೇಳಬಾರ್ದು ಅಂತ ಅಲ್ಪಸಂಖ್ಯೆ ಹಿಂದೂ ಕೇಳೋದು ಎಲ್ಲೂ ಇಲ್ಲ, ಕೇಳಿದ್ದಾರೆ. ಆದ್ರೆ ಇರ್ತಕ್ಕಂಥ ಒಂದು ಹಿಂದಿಂದ ಬಂದಂತ ಇದ್ರ ಬೇಕಾದ್ರೆ ಅಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಮಗನ ಕೊಟ್ಟಿದ್ದಾರೆ, ಇಲ್ಲಿ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ ಟಿಕೆಟ್. ಹಂಗಾಗಿ ನಮ್ಮದು ಖಂಡಿತ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಟ್ಟು ಒಂದು ಓಟ್ನು ಯಾರು ಹಾಕಲ್ಲ. ಕಾಂಗ್ರೆಸ್ 14 ಜನ ಇಂಡಿಪೆಂಡೆಂಟ್ ಮುಸಲ್ಮಾನ್ ಬಂದವರು ಅಲ್ಪಸಂಖ್ಯಾತರು ಅಭ್ಯರ್ಥಿಗಳಿದ್ದಾರೆ. ಸೊ ಎಲ್ಲ ವೋಟ್ ಡಿವೈಡ್ ಆಗುತ್ತೆ ಅನಿಸ್ತಾ ಇದೆ. ಕೇಳಿ ಅವ್ರದ್ದು ನಾನು ನೋಡಿದ್ದೀನಿ. ನಾನು ಮುಸ್ಲಿಂ ಮತಗಳಿಂದ ನಾನು ಗೆಲ್ಲೋದು. ಕೊನೆಗಳಿಗೆ ಹೊಂಟು ಹಂಗೆ ಮಾಡೋರು. ಕೊನೆ ಆದ್ಮೇಲೆ ಎಲ್ಲರೂ ಕಾಂಗ್ರೆಸ್ಗೆ ಓಟೋದು. ಅನುಭವ ಕಡಿಮೆ ಇದೆ ಸಮರ್ಥಿಗೆ ಅಭ್ಯರ್ಥಿಗೆ ಅಂತಾರೆ. ಅವ್ರ ಮಂತನೇ ಅದರಲ್ಲಿ ಈಗ ಅವ್ರ ತಾಯಿ ಸಂಸದರು, ಅವ್ರ ತಂದೆ ಮಂತ್ರಿಗಳು, ಅವನು ಹಂಗೆ ಬೆಳ್ಕೊಂಡೋಗಿ ಮುಂದೆ ಮಂತ್ರಿ ಆಗ್ತಾನೆ. ಆಗ್ಬಾರ್ದಂತ ಎಲ್ಲಿದೆ? ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಕೆಲವೊಂದು ಸಾಲ ಆಗಿದೆ ಸರ್ಕಾರ. ಗ್ಯಾರಂಟಿಯಿಂದ ಉಪಕಾರ ಅಂತೂ ಆಗಿದೆಯಲ್ಲ. ಸಾಲ ಮಾಡಿದೆ ಸರ್ಕಾರ ಯಾವುದು? ಕೇಂದ್ರ ಮಾಡಿಲ್ವಾ? ರಾಜ್ಯ ಸರ್ಕಾರ ಏನು ಯಡಿಯೂರಪ್ಪ ಮಾಡಿರ್ಲಿಲ್ವಾ? ಬೊಮ್ಮಾಯಿ ಮಾಡಿಲ್ವಾ? ಎಲ್ಲರೂ ಯಾರ್ಯಾರು ಬಜೆಟ್ ಎಲ್ಲರೂ ಸಾಲ ಮಾಡಿನೇ ಬಜೆಟ್ ಮಂಡಿಸಿರೋದು. ಅಷ್ಟೇ ಇಟ್ಟದು ಇರಲಿ. ಅದರಲ್ಲಿ ಕಾನೂನು ತಕ್ಕಾಗಿ ಅದನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಅದೇನು ಅವರು ವಿರೋಧ ಪಕ್ಷರು ಹೇಳಬೇಕು ಅಂತ ಹೇಳ್ತಾರೆ ವಿನಃ ಅವ್ರು ಗೊತ್ತಿದ್ದು ಸತ್ಯ ಗೊತ್ತಿದ್ದು ಸುಳ್ಳು ಆಡೋದೇ ಅವರು ಅದೇ ಹೇಳ್ತಾರೆ ಅಷ್ಟೇ. ಕಾಂಗ್ರೆಸ್ ಅಭ್ಯರ್ಥಿ ಎಷ್ಟು ಮತಗಳ ಅಂತರಿಂದ ಗೆಲ್ಬಹುದು? ನನ್ನ ಪ್ರಕಾರ 40ರಿಂದ 50,000 ಮತಗಳಲ್ಲಿ ಗೆಲ್ತಾರೆ. ಸರ್, ನಮ್ಮ ಮೂಲಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾರೆ. ನಾನು ಎಷ್ಟೇ ಹೇಳೋದು, ಇವತ್ತು ಹಿಂದಿನಿಂದನೂ ಸ್ವತಂತ್ರ ಅಂದ ನಂತರ ಇದುವರೆಗೂ ಏನಾರು ಬಡವರ ಪರವಾಗಿ, ಶೋಷಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ ಹಲವಾರು ಕಾನೂನುಗಳನ್ನ ತಂದು ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷನೇ ಎಲ್ಲರಿಗೂ ವರದಾನ ಆಗಿರ್ತಕ್ಕಂಥದ್ದು. ನೀವೇನು ಗ್ಯಾರಂಟಿ ಅಂತ ಹೇಳಿಲ್ಲ. 5 ಗ್ಯಾರಂಟಿ ಯಾರಿಗೋಸ್ಕರ ತಂದಿರೋದು? ಶೋಷಿತರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತ ತಂದಿರತಕ್ಕಂಥ 5 ಗ್ಯಾರಂಟಿಗಳು. ಹಿಂದೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ 13ರಿಂದ 15 ಅವಧಿನಲ್ಲಿ 160 ಭರವಸೆಗಳನ್ನ ಕೊಟ್ಟಿದ್ರು. ಅಷ್ಟನ್ನು ಭಾಗ್ಯಗಳನ್ನ ತಂದು ಎಲ್ಲ ಈಡೇರಿಸಿ ಬಡವರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಯಾರೇ ಏನು ಹೇಳಿದ್ರು ಈ ಸಮಾಜಗಳೆಲ್ಲವೂ ಕಾಂಗ್ರೆಸ್ ಪರ ಇದೆ. ಮತ್ತು ಇಲ್ಲಿ ಶಾನೂರು ಶಿವಶಂಕರಪ್ಪ ಅವರು ತಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ರು. ನಾನು ಹಳ್ಳಿಯಲ್ಲಿ ಹೋಗಿ ನೋಡಿದ್ದೀನಿ. ಯಾರೇ ಬಾಯಲ್ಲಿ ಕೇಳಿದ್ರು ಶಿವಶಂಕರಪ್ಪ ನಮ್ಗೆ ದೇವ್ರು. ಇವತ್ತು ಒಬ್ಬರು 13ನೇ ವಾರ್ಡ್ಗೆ ಬಂದ, ನೀವೇನು ಹೇಳ್ತೀರಿ? ಶಿವಶಂಕರಪ್ಪ ನಮ್ಗೆ ದೇವರಿದ್ದಾಗ ಅವರಿಂದ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಅನ್ನೋ ಮಾತನ್ನು ಹೇಳ್ತಾರೆ. ಅವ್ರದ್ದೇ ಆದಂಥ ಓಟಿದೆ, ಕಾಂಗ್ರೆಸ್ ತಂದೆಯಾದ ಓಟಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ 40ರಿಂದ 50,000 ಗೆಲ್ತೀವಿ.